ಏನ್ ಪದ್ದು ಡಾರ್ಲಿಂಗ್? ಏನು ಸಂಜೆ ಹೊತ್ನಾಗ ನಾನು ನೆನ್ಸ್ಕೊಂಬಿಟ್ಟಿದೀಗ. ಹ್ಮ್. ಈ ಭೈರವ ಈ ನಡುವೆ ನಿನಗೆ ನೆನ್ಪಾಗಕ್ಕಿಲ್ಲ ಅಲ್ವಾ? ಯಾಕೆ ನೆನ್ಪಾಗ್ತಾನೆ ಈ ಭೈರವ ನಿನಗೆ? ನಿನಗೆ ಬೇಕಾಗೇ ಇಲ್ವಲ್ಲ ಅಲ್ವಾ? ಯಾವಾಗನ ಬೇಕಾದಾಗ ಮಾತ್ರ ನೆನೆಸ್ಕೊಂತಾಳೆ. ಮೊದ್ಲಾದ್ರೆ ಅಯ್ಯೋ ಭೈರವ, ನಂಗೆ ಅದು ಹೆಲ್ಪ್ ಮಾಡು ಭೈರವ, ಇದು ಹೆಲ್ಪ್ ಮಾಡು ಅಂತ ಹೇಳ್ಬಿಟ್ಟು ಇಷ್ಟುದ್ದ ಕೇಳ್ತಾ ಇದ್ದೆ. ಈಗ ನೋಡಿದ್ರೆ ಈ ಭೈರವನ್ ನೆನ್ಪೇನೋ ಇದ್ದಂಗೆ ನೀಯ ಕಾಣೆ. ಹಂಗೇನಿಲ್ಲ ಭೈರವ, ನಮಗೂ ವಯಸ್ಸಾಯ್ತು. ಮೊದ್ಲಾದ್ರೆ ವಯಸ್ಸಾಗಿದ್ದಾಗ ಏನೇನೋ ಮಾಡೋ ಜೋಸ್ ಇತ್ತಾಯ್ತು. ಅದ್ ಮಾಡೋಣ ಇದು ಮಾಡೋಣ ಹಂಗಿರಣ ಹಿಂಗಿರಣ ಅಂತ ಹೇಳ್ಬಿಟ್ಟು ಏನೇನೋ ಜೋಸು. ಆದ್ರೆ ಇವಾಗ ನಮಗೂ ಸಾಕಾಗೋಗ್ಬಿಟ್ಟೈತೆ. ನಾವು ಕಂಡರಿಸಿಕ್ ಹೋಗಕ್ಕಿಲ್ಲ. ಮೊದ್ಲು ಊರವ್ರಿಗೆಲ್ಲ ಸಹಾಯ ಮಾಡ್ಕೊಂಡು ಓಡಾಡ್ಕೊಂಡು ಇತ್ತಿದ್ದೆ. ಈಗೆಲ್ಲ ಊರವ್ರಿಗೆಲ್ಲ ಸಹಾಯ ಮಾಡೋ ಅಷ್ಟು ಟೇಮು ನನಗಿಲ್ಲ. ಅಯ್ಯೋ, ನನ್ನ ಕೈಲಿ ಆಯ್ತಾನೂ ಇಲ್ಲ. ನಮ್ಮ ಕಷ್ಟಕ್ಕೆ ನಾವು ನೋಡ್ಕೊಳಕ್ಕೇನೇ ಆಯ್ತಿಲ್ಲ. ಇನ್ನ ಬ್ಯಾರ್ದಲ್ಲಿ ನೋಡಕ್ ಹೋಗನಿ. ಅಯ್ಯೋ, ಆದ್ರೆ ಇವಾಗ ಒಂದು ವಿಷಯ ಇತ್ತು, ಅದಕ್ಕೆ ನಿನ್ ತಾಕ್ ಬಂದಿದ್ದು. ಯಾರ್ಯಾರು ಸಹಾಯ ಮಾಡೋದೆಲ್ಲ ಬಿಟ್ಬಿಟ್ಟಿದ್ದೆ. ಆದ್ರೂ ನಿನ್ನ ಹತ್ರ ಏನು ಕೇಳಬಾರ್ದು ಸಹಾಯನ ಪಾಪ. ನೀನು ಸುಸ್ತಾಗಿದ್ಯಾ ಅಂತ ಅನ್ಕೊಂಡು ಸುಮ್ಕಿದ್ದೆ. ಆದ್ರೆ ಇವಾಗ ನಿನ್ನ ಹತ್ರ ಸಹಾಯ ಕೇಳಂತ ಪರಿಸ್ಥಿತಿ ಬಂತು. ಅಯ್ಯಯ್ಯೋ, ನನ್ ಸೊಸೆ ಗುಚ್ಚಿಡ್ದು ಬಿಡ್ತೋ ಯಪ್ಪ. ಅಯ್ಯೋ, ನನ್ ಸೊಸೆ ಗುಚ್ಚಿಡ್ದು ಬಿಡ್ತು. ಯವ್ವ ಪದ್ದಿ, ಯಾವಾಗಿಂದ ಈ ದೊಡ್ಡ ರೋಗ ಬಂದೈತೆ ನಿನಗೆ? ಯವ್ವ, ನಿನಗೂ ಹುಚ್ಚಿಡ್ದು ಬಿಡ್ತಾ ಒಬ್ಬೊಬ್ಳೇ ಮಾತಾಡ್ತಿದ್ದೀಗಲ್ವೇನೆ? ಅಯ್ಯೋ ದೇವ್ರೆ, ಇನ್ನೇ ನಿನ್ನ ಮಗಂಗೇನೆನಿಯ ಇನ್ನೂ ಹೆಣ್ಣು ಸಿಕ್ತಿಲ್ಲ, ಇನ್ನ ನಿನಗೆ ಹುಚ್ಚಿಡ್ದು ನನ್ನ ಮಗಂಗೂ ತಿರ್ಗಾ ನಿನ್ನ ಗಂಡಂಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ಹೇಳಿದ್ರೆ ಅಯ್ಯಪ್ಪ ನನ್ನ ಕೈಲಿ ಆಗಕ್ಕಿಲ್ವೇ? ಒಬ್ಬೊಬ್ರಿಗೆ ನಮ್ಮ ಸಂಸಾರದಾಗ ಏನಾರ ಒಂದೊಂದು ಆಯ್ತಾನೆ ಇರ್ತದಲ್ಲ ಶಿವ. ಯೋನ್ ಮಾಡಲಿ ಯೋನ್ ಬಿಡ್ಲಿ, ಅಯ್ಯೋ ಸರ್ ಮಾಡೋಕ್ಕಾಯ್ತಿಲ್ಲ ನನ್ನ ಕೈಲಿ. ಲೇ ಪದ್ದಿ, ಯಾಕ್ಲೇ ಹಿಂಗೆ ಹುಚ್ಚಿಡ್ದೊಳಂಗೆ ಆಡ್ತಾ ಇದ್ದೀಗ? ಯಾಕ್ಲೇ ನಿಂಗೆ ತಲೆ ಕೆಟ್ಟೈತೆ? ನನ್ ಗಂಡು ಇನ್ನೊಂದು ಮದುವೆ ಮಾಡ್ತೀರಾ? ನನಗೇನು ಹುಚ್ಚಿಗೆ ಚಿಡ್ದೈತಾ? ಇದೇನತ್ತೆ, ನಿಮ್ಗೇನು ತಲೆಗಿಲೆ ಕೆಟ್ಟೈತಾ? ನಾನು ಯಾಕೆ ಒಬ್ಬೊಬ್ಳೆ ಮಾತಾಡ್ಲಿ? ಇನ್ನೇನು ಒಬ್ಬೊಬ್ಳೆ ಮಾತಾಡ್ತಿದ್ದಂಗೆ ಇನ್ನೇನು ಮಾಡ್ತಿದ್ದೀಗ? ಒಬ್ಬೊಬ್ಳೆ ತಾನೇ ಮಾತಾಡ್ತಿರೋದು. ನಾನು ಕೇಳಿಸ್ಕೊಂಡೆ, ಏನೋ ಆ ಕಡೆ ಆಕಾಶ ನೋಡ್ಕೊಂಡು ಒಬ್ಬೊಬ್ಳೆ ಏನೇ ಮಾತಾಡ್ತಾ ಇದ್ದೀಗ. ನನಗೂ ಗೊತ್ತಾಯ್ತು ಹೇಳು. ಹಂಗಾರೆ ನಿಂಗೆ ಹುಚ್ಚಿಡ್ದೈತೆ ಅಂತ ಆಯ್ತು. ಅಯ್ಯೋ ದೇವರೇ, ನನ್ನ ಮಗಂಗೆ ಇನ್ನೊಂದು ಮದುವೆ ನನ್ನ ಕೈಲಿ ಮಾಡೋಕ್ಕಾಗಕ್ಕಿಲ್ಲ ಶಿವ. ನಿನ್ನ ಮಗಂಗೆ ಹುಡ್ಕಕ್ಕೆ ಸುಸ್ತಾಯ್ತೀವಿ ನಾನು. ಇನ್ನೊಂದು ಮದುವೆ ಎಲ್ಲೇ ಮಾಡಲಿ ನೋಡು, ಯಾವ್ದನ ಹುಚ್ಚಾಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ನ್ಯಾಯವಾಗಿ ತಲೆ ಸರ್ ಮಾಡಿಸ್ಕೊಂಡ್ಬಿಟ್ಟು ಬಾರೇ. ಅತ್ತೆ, ಸುಮ್ಕೆ ನೀವು ಒಯ್ತೀರಾ ಮನ್ಗೆ? ನಾನೇನೋ ಇಲ್ಲಿ ಬಂದೇನೋ ಎಣಿಸ್ಕೊಂಡು ಲೆಕ್ಕಾಚಾರ ಮಾಡ್ಕೊತಾ ಇದ್ದೀನಿ. ನೀವು ನೋಡಿ ಬಂದ್ಬಿಟ್ಟು ನಂತಾಗೆ ಏನೋ ಮಾತಾಡ್ತಿದ್ರೆ ಹೋಗಿ ಸುಮ್ಕೆನೆಯಾ? ಹಾಳಾದ್ದು, ನನ್ನ ಕಣ್ಣೇ ಸರಿ ಇಲ್ವೋ ಇಲ್ಲ ನೀನೇ ಸರಿ ಇಲ್ವೋ ನನಗಂತೂ ಗೊತ್ತಾಯ್ತಿಲ್ಲ. ಯವ್ವ ಬಿಡು, ನಿನ್ಗೇನು ತಿಕ್ಲು ಗಿಕ್ಲು ಹಿಡ್ದಿಲ್ಲ ತಾನೇ? ನ್ಯಾಯವಾಗಿ ಇದೆಯಾ ತಾನೇ? ಅಷ್ಟಿದ್ರೆ ನನಗೆ ಸಾಕು. ಅತ್ತೆ, ನನಗೆ ಹಿಡ್ದಿಲ್ಲ, ನಿಮಗೆ ಹುಚ್ಚಿಡ್ದಿರೋದು. ಮದ್ವೆ 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 ಹುಚ್ಚು. ನೀವೇ ಒಂದು ಮದ್ವೆ ಮಾಡ್ಕೊಂಬಿಡಿ, ಅವಾಗ ಎಲ್ಲ ಸರೋಗ್ಬಿಡ್ತದೆ. ಹುಚ್ಚುನು ಕಮ್ಮಿ ಆಯ್ತದೆ ನಿಮ್ಗೆ. ಸುಮ್ಕೆ ನಿಮ್ಗೆ ಹುಚ್ಚಿಡ್ದಿರೋದನ್ನ ತಕೊಂಬಿಟ್ಟು ಬಂದು ನಮಗೂ ಯಾಕೆ ಹುಚ್ಚಿಡಿಸ್ತಿರತ್ತೆ? ಹೋಗಿ ಅತ್ತೆ. ಅಯ್ಯೋ ಶಿವನೇ, ನಾನು ಕೇಳಿಸ್ಕೊಂಡಿದ್ದು ಸುಳ್ಳ, ನಾನು ನೋಡಿದ್ದು ಸುಳ್ಳ, ಎಲ್ಲ ನಿಜನೇ ಆಯ್ತು ತಾನೆ? ಮತ್ತೆ ಈ ಪೊದ್ದಿ ನೋಡ್ರೆ ನನಗೆ ತಲ್ಸರಿಲ್ಲ ಅನ್ನಂಗೆ ಕಳಿಸ್ತಾವಳೆ. ಅಯ್ಯೋ ಬೂಡತ್ತಾಗೆ. ಏ ಭೈರವ, ನಮ್ಮ ಅತ್ತೆ ಬರೋದು ನಿನಗೆ ಗೊತ್ತಾದ್ರೂ ನೀನು ಹೇಳ್ತಿದ್ದಂಗೆ ಸುಮ್ಕೆ ಇದೆಯಾ? ಸುಮ್ಕೆ ನನಗೂ ಬೇಜಾರಾಯ್ತಿತ್ತಲ್ಲ, ಟೈಮ್ ಪಾಸ್ಗೆ ಒಂಚೂರು ತಮಾಷೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಷ್ಟೇ ನೀ. ನೀವು ಅತ್ತೆಗಂತೂ ಅಯ್ಯೋ ನಗು ಬರ್ತದೆ. ನಿನಗ್ ನಗು ಇಲ್ಲಿ ನಮಗ್ ಪಿರಾಣಿ ಸಂಕಟ ಆಗೈತೆ. ನಮ್ಮ ವಂಶದಾಗ ಇರೋರ್ನ ಯಾರು ಮದುವೆ ಆಗಿಲ್ವೋ ಅವ್ರಿಗೆಲ್ಲ ಹಿಂಸೆ ಇಕ್ತಿರೋದೆ. ನನ್ನ ಮಗಂಗಂತೂ ಕುಂತ್ರು ನಿಂತ್ರು ಹಿಂಸೆ ಇಕ್ತೈತೆ. ನನ್ನ ಕಷ್ಟ ನಿಂಗೇನು ಗೊತ್ತಾಗ್ಬೇಕು? ಸುಮ್ಕಿರು. ಇವ ಅಮ್ಮಂಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ, ಸುಮ್ಕಿರು. ಇವ ಅಮ್ಮಂಗೆ ಹೆಂಗ್ ಕಲಿಸ್ತೀನಿ ಅಂತ ಹೇಳಿದ್ರೆ ಸರಿಯಾಗಿ ಏನೇ ಕಲಿಸ್ತೀನಿ. ಒಂದು ಸ್ವಲ್ಪ ಟೈಮ್ ಕೊಡು, ಕಲಿಸ್ತೀನಿ ಬುದ್ಧಿಯ. ಮದ್ವೆಗಿದ್ವಿ ಅಂತ ಅನ್ಕೊಡ್ತೀನಿ ನಂದ್ಕಿತ ಹಂಗ್ ಮಾಡ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕ ಭೈರವ ಸಾಕು. ಅಯ್ಯೋ ಭೈರವ, ಇಲ್ಲಿಗೆ ಬಂದಿದ್ದೆ ಮರ್ತೋದೆ. ನಮ್ಮ ಕಮ್ಲಿ ಅವಳು ಮಗನ ಎತ್ಕೊಂಬಿಟ್ಟು ಬಂದಿದ್ಲು ಅಂತ ನಿಂಗೆ ಹೇಳಿದ್ನಲ್ಲ. ದತ್ತು ಮಗುನ ಎತ್ಕೊಂಬಿಟ್ಟು ಬಂದವಳೆ ಅಂತ ಹೇಳ್ಬಿಟ್ಟು ನಿಂಗೆ ಹೇಳಿದ್ದೆ ಅಲ್ವಾ? ಅದೇನೇನಿಯ ಅದಕ್ಕೆ ಅದು ಮಗುನ ಎತ್ಕೊಂಡೋಗ್ಬಿಟ್ಟು ಅವರಮ್ಮ ಯಾರಿಗೋ ಕೊಟ್ಬಿಟ್ಟು ಬಂದ್ಬಿಟ್ಟವಳಂತೆ. ಯಾರೋ ಕೊಟ್ಟೆ ಏಳು ಅಂದರೆ ಹೇಳ್ತಾನೆ ಇಲ್ವಂತೆ, ಬಾಯ ಬಿಡ್ತಿಲ್ವಂತೆ. ಯಾರೋ ಕೊಟ್ಲೋ ಏನೋ ನಾಕಾಣೆ. ಅದಕ್ಕೇನಿಯ ಅವಳು ಬೇಜಾರು ಮಾಡ್ಕೊಂಡು ಕುಂತವಳೆ. ಅವಳ ಮೇಲೆ ನನಗೇನು ಪಿರುತಿ ಐತಿ ಅಂತಲ್ಲ, ಪಾಪ ಎಳೆ ಮಗ ಎಲ್ಲೈತೋ ಏನೋ ಯಾರಿಗೆ ಗೊತ್ತು. ಅದಕ್ಕೇನಿಯ ನೀನೇನಾರ ಹುಡುಕ್ಬಿಟ್ಟು ತಂದು ಕೊಟ್ರೆ ನಾನು ಹಿಂಗೆ ತಗೊಂಡೋಗ್ಬಿಟ್ಟು ಆತ ಕಾಂಬ್ಲಿ ಕೊಟ್ಬಿಡ್ತೀನಿ. ಹೌದು ಡಾರ್ಲಿಂಗ್, ಮತ್ತೆ ಶುರು ಮಾಡ್ಕೊಂಡ ಸೋಷಿಯಲ್ ಸರ್ವಿಸಾ? ಮಗ ಎಲ್ಲೂ ಹೋಗಿಲ್ಲ,
ಇಲ್ಲೇ ಆಶ್ರಮವನ್ನು ನೋಡ್ಕೊಳಕ್ಕೆ ಒಬ್ರು ಅಂತ ಹೇಳ್ಬಿಟ್ಟು ಒಬ್ಬ ಆಂಟಿ ಐತೆ. ಆ ಆಂಟಿ ಮನೆಯಾಗೇನೇ ಇರಿಸ್ಕೊಂಡವಳೆ, ಆಶ್ರಮಕ್ಕೆ ಇನ್ನೂ ಕರ್ಕೊಂಡೋಗ್ಬಿಟ್ಟಿಲ್ಲ. ನೀನು ಇಲ್ಲಿಗೆ ನೀನೇ ಅಲ್ಲಿಗೆ ಬತ್ತೀಯಾ, ಇಲ್ಲ ನಾನೇ ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರಲಾ? ಯಾರು ಎಸ್ ಹಾಕ್ಕೊಂಡೋಗ್ಲಿ? ಕಂಬ್ಳಿ ವೇಷ ಹಾಕೊಂಡು ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರಲಾ? ಭೈರವ, ನಿಂಗೆ ಏನಾರ ನಾನು ಹೇಳ್ಕೊಡ್ಬೇಕಾ ಹೇಳು? ಹೆಂಗ್ ಬೇಕಾದ್ರೂ ಹೋಗಿ ಕರ್ಕೊಂಬಿಟ್ ಬಾ. ಆದ್ರೆ ಮಗ ಬೇಕಷ್ಟೇನಿಯ. ಸುಮ್ಮನೆ ಎಳೆ ಮಗ ಎಲ್ಲೆಲ್ಲೋ ಐತೋ ಭಯ ಆಗೋಗ್ಬಿಟ್ಟಿದ್ ನನ್ಗಂತೂ. ಪಾಪ ಯಾರ ಹತ್ರನೂ ಆರಾಮಾಗಿ ಐತಲ್ಲ, ಆದ್ರೂ ಹೋಗಿ ಕರ್ಕೊಂಬಿಟ್ ಬಾ. ನಾನು ಕರ್ಕೊಂಡೋಗ್ಬಿಟ್ಟು ಆ ಕಂಬ್ಳಿ ಕೈ ಕೊಟ್ಬಿಟ್ರೆ ನನ್ನ ಕರ್ತವ್ಯ ಎಲ್ಲನೂ ಮುಗೀತದೆ. ಸರಿ ಪೊದ್ದು ಡಾರ್ಲಿಂಗ್, ನಿನಗೋಸ್ಕರ ಏನೇನೋ ಮಾಡಿದ್ದೀನಿ. ಇನ್ನು ಇದೊಂದು ಚಿಕ್ಕದೊಂದು ಮಾಡೋಕ್ಕಿಲ್ವ ನಾನು? ಇರು ಬಂದೆ, ಹಿಂಗೋಗಿ ಹಂಗೆ ಎತ್ಕೊಂಡು ಹಂಗೆ ಬರ್ತೀನಿ. ನಾನು ಏಸ ಬದಲಾಯಿಸ್ಕೊಂಡು ಹೋಗ್ಬೇಕಲ್ಲ, ಹೋಗಿ ಬರ್ತೀನಿ ಇರು. ಜೀವನದಾಗೆ ಎಷ್ಟು ದುಃಖ ಬೇಜಾರಾದ್ರೂ ನಮ್ಮ ಭೈರವ ಐತಲ್ಲ ಅನ್ನೋದೇನೇ ನನಗೆ ಎಲ್ಲೋ ಒಂದು ಹತ್ರ ಧೈರ್ಯ. ಏನಾರ ನನ್ನ ಕೈಯಲ್ಲಿ ಕೆಲಸ ಆಗಲಿಲ್ಲ ಅಂದರೆ ಅದು ನಂಗೆ ಆ ಕೆಲಸ ನಮ್ಮ ಭೈರವಂಗೆ ಆಯ್ತದೆ. ಆ ಭೈರವ ಅಂತೂ ನಾನು ಹೇಳಿದ್ದೆಲ್ಲ ಮಾಡೇ ಮಾಡ್ತದೆ. ಅದೇ ನನ್ನ ಖುಷಿ. ನೋಡೋಣ ಇರು, ಸರ್ನ ಹೋಗಿ ಎತ್ಕೊಂಬಿಟ್ಟು ಬರ್ತದೆ. ಪದ್ದು, ಇದೇನು ನೀ ಮಗು? ಅಲ್ಲೇ ಮನಿಕಬಿಟ್ಟೈತೆ ಮಗು. ಚೆನ್ನಾಗೈತೆ ಮಗು ಮಾತ್ರನೂ ಸೂಪರ್ ಆಗೈತೆ ಭೈರವ ಅಲ್ವಾ? ಕಂಬ್ಳಿ ಅದಕ್ಕೆ ನೀ ಕರ್ಕೊಂಬಿಟ್ಟು ಬಂದು ಸಾಕೊಂಡ್ರದು. ನಮ್ಮ ನಿಧಿಗೂ ಮಗು ಆದ್ರೆ ಹಿಂಗೆ ನೀ ಮುದ್ದಾಗಿರ್ತದೆ ಅಂತ ಅನ್ನಿಸ್ತದೆ. ತುಂಬ ಚೆನ್ನಾಗೈತೆ ಮಗು ಮಾತ್ರ. ಪದ್ದು ಡಾರ್ಲಿಂಗ್, ನಾನೇ ಕಂಬ್ಳಿ ಅಂತ ಹೇಳ್ಬಿಟ್ಟು ಕೇಳಿ ಏನೋ ಮಾಡಿ ಎತ್ಕೊಂಬಿಟ್ಟು ಬಂದೀವಿ ನೀವು ಮಗುನ. ನೋಡು, ಜೋಪಾನವಾಗಿ ತಗೊಂಡೋಗಿ ಕೊಡು. ಕಂಬ್ಳಿಗೆ ಹೇಳು ಇನ್ನೊಂದ್ಕಿತ ಎಲ್ಲೂ ಬಿಟ್ಟು ಹೋಗ್ಬೇಡ ಅಂತ. ಸರಿ ಭೈರವ, ಥ್ಯಾಂಕ್ಸ್ ಭೈರವ. ನಿನ್ ಕೈ ಸಾಧ್ಯ ಆಗ್ದಿರೋ ಕೆಲಸನೇನಿಯ ಇಲ್ಲ, ಅಸಾಧ್ಯ ಅನ್ನೋದು ಯಾವುದು ಇಲ್ಲ, ಎಲ್ಲ ಸಾಧ್ಯನೇನಿಯ. ನೋಡು, ನಾವೇನಾರ ಹುಡಿಕೊಂಡು ಮಗಿನ ಕುಂತಿದ್ರೆ ಅಯ್ಯೋ ಇನ್ನು 8 ವರ್ಷ ಬೇಕಿತ್ತು ಹುಡ್ಕಕ್ ಮಗ ಎಲ್ಲೈತಿ ಅಂತ ಅಯ್ಯಮ್ಮ ಬಾಯ್ ಬಿಡ್ತಿರ್ಲಿಲ್ಲ ಕಂಬ್ಳಿ ಅವರಮ್ಮ, ನಮಗೆ ಗೊತ್ತಾಯ್ತಿರ್ಲಿಲ್ಲ. ಆದ್ರೆ ನೀನು ನೋಡು, ಕ್ಷಣ ಮಾತ್ರಕ್ಕೆ ಹಿಂಗೆ ನೀ ಪಟ್ ಪಟ್ ಅಂತ ಹೇಳ್ಬಿಟ್ಟು ಹುಡ್ಕೊಂಬಂದೆ. ಅಯ್ಯೋ ನೀನು ಏನಾರ ನಮ್ಮ ಪೊಲೀಸವ್ರಿಗೆ ಅವ್ರಿಗೂ ಗೊತ್ತಾಯ್ತು ಅಂದರೆ ಹೆಂಗೋ ಎಲ್ಲ ಕೊಲೆ ಕೇಸು ಎಲ್ಲನೂ ಹಿಡ್ಕೊಂಬಿಟ್ಟು ಬರೋಕ್ಕೆ ಹೆಂಗೋ ನಿನ್ನೆ ಉಪಯೋಗಿಸ್ಬಿಡ್ತಾರೆ. ನಾನು ನಿನಗೆ ಮಾತ್ರ ಸಹಾಯ ಮಾಡೋದು, ಯಾರಿಗೂ ಸಹಾಯ ಮಾಡೋಕ್ಕಿಲ್ಲ. ಸರಿ ಸರಿ, ತಗೊಂಡೋಗಿ ಕಂಬ್ಳಿ ಕೊಡೋಗಿ ಮಗುನ. ಸರಿ ಭೈರವ. ಪದು ಡಾರ್ಲಿಂಗ್, ಇನ್ನು ಎಷ್ಟು ಜನ್ಮ ಕಾಯ್ಬೇಕು ನಿನ್ನ ಗಂಡಾಗಕ್ಕೆ? ಇನ್ನೂ ಕಾಯಬೇಕು ಅಂತ ಅನ್ನಿಸ್ತದೆ. ಸ್ವಲ್ಪ 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 ಜನ್ಮ ಎಲ್ಲ ಕಾಯಬೇಕು. ಕಾಯನ. ನನಗಿನ್ನೇನು ಕೆಲಸ, ಹೋಗರ. ಮಗು ಸಿಗಗಂಟ ಊರಾಗಿಲ್ಲೇ ಏನಿಯ ಕುಂತಿರ್ತೀನಿ. ನನಗೆ ಮಾತ್ರ ಹೋಗಿಲ್ಲ. ಇನ್ನು ಸಿಗ್ತದೋ ಸಿಗಲ್ವೋ ಎಲ್ಲ ಕಡೆ ವಿಚಾರಿಸಿ ನನಗೂ ಸಾಕಾಗೋಗ್ಬಿಟ್ಟೈತೆ. ನಮ್ಮಮ್ಮಂಗೆ ನೋಡು, ಮಗಳು ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟೋದ್ರೂ ಪರವಾಗಿಲ್ಲ, ನಮ್ಮಮ್ಮಂಗೆ ನನ್ನ ಮಗಳನ್ನ ಮಾತ್ರ ಎಲ್ಲಿ ಇಟ್ಟೈತೆ ಅಂತ ಮಾತ್ರ ಹೇಳಕ್ಕಿಲ್ಲ. ನಮ್ಮಮ್ಮನ ಬುದ್ಧಿನೇ ಇಷ್ಟ ಆಗಕ್ಕಿಲ್ಲ ನನಗಂತೂ. ಥೂ, ಎಂಥ ಬುದ್ಧಿ ನಮ್ಮಮ್ಮಂದು. ಅಮ್ಲಿ ತಗೋ, ಇದೇ ತಾನೇ ನಿನ್ನ ಮಗು? ಇದೇನೇ ನನ್ನ ಮಗು, ಇವಳೆ ನನ್ನ ಮಗಳು. ತಗೋ. ಎದ್ಬಿಡ್ತು ಮಗು. ಏನಪ್ಪ ಎದ್ಬಿಟ್ಟ? ಎಲ್ಲಿದ್ದೆ ಇಷ್ಟೊತ್ತುನುವೆ? ತುಂಬ ಥ್ಯಾಂಕ್ಸ್ ಮಗುನ ತಗೊಂಬಿಟ್ಟು ಬಂದು ಕೊಟ್ಟಿದ್ದಕ್ಕೆ. ನಾನು ತುಂಬಾ ಇಷ್ಟಪಟ್ಬಿಟ್ಟು ಕರ್ಕೊಂಬಿಟ್ಟು ಬಂದಿದ್ದೆ. ಮಗುನ ಸಾಕಬೇಕು ಅಂತ ಹೇಳ್ಬಿಟ್ಟು. ಆದರೆ ನಮ್ಮ ಅಮ್ಮನ ಬುದ್ಧಿಗೆ ಮಗುನೇನಿಯೇ ಕಳ್ಕೊಂಡಂಗೆ ಆಗೋಗ್ಬಿಟ್ಟಿದ್ದು ನನಗಂತಂದ್ರೆ. ಅಲ್ಲ, ನಿಮ್ಗೆ ಎಲ್ಲಿ ಸಿಕ್ತು ಮಗು? ನಿಮ್ಮಮ್ಮ ಯಾರೋ ಆಶ್ರಮ ಹೆಂಗ್ಸಿಗೆ ಕೊಟ್ಬಿಟ್ಟಿತ್ತು. ನಿಮ್ಮಮ್ಮ ಆ ಆಶ್ರಮದವಳು ಆಶ್ರಮಕ್ಕೆ ತಗೊಂಡೋಗಿದ್ದಂಗೆ ಮನೆಗೆ ಇಟ್ಕೊಂಡಿದ್ಲಂತೆ. ಅದಕ್ಕೆ ಏನಿಯ ಹೋಗಿ ಕೇಳಿದ ತಕ್ಷಣ ಏನಿಯ ಮಗುನ ಕೊಟ್ಬಿಟ್ರು. ನೀನು ಹೆಸ್ರು ಹೇಳಿದ್ದಕ್ಕೆ ಏನಿಯ ಕೊಟ್ಲು, ಅದಕ್ಕೆ ಏನಿಯ ತಗೊಂಬಿಟ್ಟು ಬಂದಿದ್ದು. ತುಂಬ ಥ್ಯಾಂಕ್ಸ್, ನಿಮ್ಮಿಂದ ನನ್ನ ಮಗಳು ಸಿಕ್ಬಿಟ್ಲು. ಅಪ್ಪ, ನನ್ನ ಮನೆಗೆ ಹೋಯ್ತಿರಲಿಲ್ಲ ಇವತ್ತು, ಹೋಗಲೇಬಾರ್ದು ಮನೆಗೆ, ಇಲ್ಲೇನೇ ಇದು ಬಿಡಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೆ. ನನ್ನ ಮಗಳು ಇಷ್ಟು ಬೇಗ ಸಿಗ್ತಾಳೆ ಅಂತ ನನ್ನ ಮನಸ್ಸಾಗೂ ಅನ್ಕೊಂಡಿರಲಿಲ್ಲ. ಇಷ್ಟು ಬೇಗ ಸಿಕ್ಕಿದ್ದು ನೋಡಿ ನನಗಂತೂ ಬಹಳ ಖುಷಿ ಆಗ್ತೈತೆ. ನಾನಿನ್ನ ಮನೆ ಕರ್ಕೊಂಡೋಯ್ತೀನಿ. ಕಂಬ್ಳಿ, ಒಳ್ಳೆ ಕೆಲಸ ಮಾಡಬೇಕಾದ್ರೆ 1000 ಅಡ್ಡಿ ಆತಂಕಗಳು ಎಲ್ಲನೂ ಬರ್ತವೆ. 1000 ಜನ ತಡೀತಾರೆ, 1000 ಜನ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಒಂದೊಂದಲ್ಲ, ಎಷ್ಟೋ ಪ್ರಾಬ್ಲಮ್ಗಳು ಅಂತೇಳ್ಬಿಟ್ಟು 1000 ಪ್ರಾಬ್ಲಮ್ಸ್ ಅಂತೇಳ್ಬಿಟ್ಟು ಎಲ್ಲ ಬರ್ತವೆ. ಅದನ್ನೆಲ್ಲ ಫೇಸ್ ಮಾಡಿಬಿಟ್ಟು ಮಗಿನ ಬೆಳೆಸ್ಬೇಕು ಅಷ್ಟೇ. ನೀನಿಯ ಈಗ ಮಾಡ್ತಿರೋದು ಒಳ್ಳೆ ಕೆಲಸನೇ, ಮಗಿನ ಕರ್ಕೊಂಬಿಟ್ಟು ಬಂದು ಸಾಕೊಂಡ್ರದು. ಅದಕ್ಕೆ ನಿಮ್ಮ ಅಮ್ಮ ಇರ್ಬೋದು, ಇನ್ನೊಬ್ರು ಯಾರೋ ಇರ್ಬೋದು, ಎಲ್ಲ ಮಾತಾಡ್ತಿರ್ತಾರೆ. ತಲೆ ಕೆಡಿಸ್ಕೊಂಡಿದ್ದಂಗೆ ನಿನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂಡು ದಯವಿಟ್ಟು ನಿನ್ನಂಗೆ ಮಾತ್ರ ಮಾಡಬೇಡ. ಮಗಳನ್ನ ಒಳ್ಳೆ ನೀತಿ ಗೀತಿ ನಮ್ಮ ಸಂಸ್ಕೃತಿ ಎಲ್ಲ ಕಲಿಸ್ಬಿಟ್ಟು ನೀಟಾಗಿ ಬೆಳೆಸು. ಸರಿ ಆಯಿತು. ನನ್ನ ಮಗಳು ಪಾಪ ಊಟ ಮಾಡೋಳ ಇಲ್ವೋ ಏನೋ, ಮನೆ ಕರ್ಕೊಂಡೋಗ್ಬಿಟ್ಟು ಹೊಟ್ಟೆ ತುಂಬ ಊಟ ತಿನ್ಸಿಸ್ಬಿಡ್ತೀನಿ.
ಸರಿ ಸರಿ ಬಾ ಮಗಳೇ ಹೋಗೋಣ. ಇನ್ನೊಂದು ಕಿತ ನಿನ್ನ ಬಿಟ್ಬಿಟ್ಟು ನಾನಂತೂ ಎಲ್ಲಿ ಹೋಗಕ್ಕಿಲ್ಲ. ನೀನು ಯಾವಾಗೂ ನಾನು ನಿನ್ನ ಜೊತೆನೇ ಇರ್ತೀನಿ. ಬಾ ಹೋಗೋಣ. ಯವ್ವ ಬುದ್ಧಿ, ನಾನು ಗೊತ್ತಿಲ್ದಿದ್ದಂಗೆ ನೀ ಆಗ್ಲೇ ಏನಿಯಾ ಸ್ವಚ್ಛತೆ ಹೊಂದ್ಕೊಂಡು ಶುರು ಮಾಡ್ಕೊಂಡ್ಬಿಟ್ಟಿದೀಯ ಮಾತಾಡೋಕ್ಕೂ ಎಲ್ಲದಕ್ಕೂ. ಓ ಹಂಗಾರೆ ನೀನು ಸೊಸೆ ಇಬ್ರು ಒಂದಾಗ್ಬಿಟ್ಟಿದ್ದೀರಾ ಅನ್ನು. ನಾನು ಹೋಗಿ ಹೇಳಿದ್ದಕ್ಕೆ ಮತ್ತೆ ನಾನು ಮದುವೆನೂ ಆಗಲ್ಲ ಮುಂಜಿನೂ ಆಗಲ್ಲ ಅಂತ ಮಕ್ಕ ಹೋಗ್ಬಿಟ್ಟು ಕಳಿಸ್ಬಿಟ್ಲು. ಇವಾಗ ನಿನ್ನ ಜೊತೆ ನೋಡಿದ್ರೆ ಕಿಲ 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 ಅಂತ ಹೇಳ್ಬಿಟ್ಟು ಮಾತಾಡ್ತಾವಳೆ ನೋಡೇ. ಅವಳು ನಮ್ಮ ಮನೆಗೆ ಬರಬೇಕು ಅಂದರೆ ಅದು ಯಾವುದೋ ಮಗ ಐತಲ್ಲ, ಆ ಮಗನ ಕರ್ಕೊಂಬಿಟ್ಟು ಬರಬೇಡ ಅಂತ ಹೇಳು. ಅದಕ್ಕೆಲ್ಲ ನೀನು ಒಪ್ಕೋಬೇಡ. ನಮ್ಮ ಮಗನೇನಿಯ, ಬ್ಯಾರರ ಮಗನೇನಿಯ. ಅತ್ತೆ ಅಯ್ಯೋ, ಉಲ್ಟಾ ಪಲ್ಟಾ ತಿಳ್ಕೊಳದ್ರೆ ನೀವಂತೂ ಎತ್ತಿದ ಕೈ. ಏನು ಉಲ್ಟಾ ಪಲ್ಟಾ ತಿಳ್ಕೊತೀರಾ ಅಂದರೆ, ಅವಳನ್ನೇನು ನನ್ನ ಮನೆ ಸೊಸೆ ಮಾಡ್ಕೊತೀನಿ ಅಂತ ಹೇಳಿಲ್ಲ. ನಾನೇನು ಅವಳನ್ನ ಕರ್ಕೊಂಡು ಬರಲಿಲ್ಲ. ಮಗ ಕಳೆದೋಗಿತ್ತಂತೆ, ಅದಕ್ಕೆ ಸಿಕ್ತು ಕರ್ಕೊಂಡೋಗ್ಬಿಟ್ಟು ಅವಳು ಕೊಡ್ತಾ ಇದ್ದೀನಿ ಅಷ್ಟೇನಿಯ. ನೀವ್ಯಾಕೆ ಎಲ್ಲಿಂದ ಎಲ್ಲೆಲ್ಗೋ ಯೋಚನೆ ಮಾಡ್ತೀರಾ? ಸದಾ ಶಿವಂಗೆ ಅದೇ ಧ್ಯಾನನಂತೆ ಅನ್ನಂಗೆ ನಿಮಗೆ ಮದುವೆ ಚಿಂತೆ ಬಿಟ್ಟು ನಿಮ್ಮ ತಲೆನಾಗೆ ಬೇರೆ ಚಿಂತೆನೇ ಬರೋಕ್ಕಿಲ್ಲ. ನಿಮ್ಮ ಮಗಳು ನೋಡಿ ಬೀದಿ ಅಲಿತಾವಳೆ. ಅವಳ ಬಗ್ಗೆ ನೀವು ಚಿಂತೆ ಮಾಡಬೇಡಿ ನೀವು. ಬರೀ ನಮ್ಮ ಬಗ್ಗೆ ಮಾತ್ರ ನೀವು ಮದುವೆ ಬಗ್ಗೆ ಮಾತ್ರ ಚಿಂತೆ ಮಾಡಿ. ನಮ್ಮ ಬಗ್ಗೆ ತಾನೇ ಎಲ್ಲಿ ಚಿಂತೆ ಮಾಡ್ತೀರಾ? ಲೇ, ಕೇಳೋ ಅಂಥವ್ರಿಗಾದ್ರೆ ಹೇಳ್ಬೋದು. ಕೇಳ್ದಿರೋ ಬಿತ್ರಿಗಳಿಗೆಲ್ಲ ಏನೇ ಹೇಳೋಕ್ಕಾಯ್ತದೆ? ನಾನು ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳೋಕ್ಕಾಯ್ತದೇನೆ? ಅವಳು ಕೇಳೋ ಅಂಥ ಬಿತ್ರಿನ ಅವಳು ಕೇಳ್ಬಿಡ್ತಾಳೆ. ಅವಳು ನಾನು ಹೇಳಿದ್ದೀನಿ ಎಲ್ಲನೂ ಮನ್ಯಾಳಿ ಬೀದಿ ಅಲ್ಕೊಂಡು ಬಿದ್ದವಳೆ. ಅವಳಿಗೇನೋ ಒಳ್ಳೆ ಬುದ್ಧಿ ಬರ್ತದೆ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ನನಗೆ ಮುಂದಕ್ಕೆ ಅನ್ಸೋದೂ ಇಲ್ಲ. ಬುಟ್ಟಾಕು ಅವಳ ಬಗ್ಗೆ ನಂತಾಗ ನೀನೇನು ಹೇಳೋಕೆ ಬರಬೇಡ ನೀನು. ಮೊದಲು ಮಗನ ಮದುವೆ ಕಡೆ ಗಮನ ಕೊಡು. ಎಲ್ರೂ ಮದುವೆ ಆಗಿಲ್ವಂತೆ ಮದುವೆ ಮಾಡಲ್ವಂತೆ, ಸನ್ಯಾಸಿ ಆಯ್ತಾನಂತೆ ಅಂತ ಊರು ತುಂಬ ಮಾತಾಡ್ತಾವ್ರೆ. ಅತ್ತೆ, ಊರಲ್ಲ ದೇಶ ತುಂಬ ಮಾತಾಡ್ಲಿ. ನೀವು ನರ್ಕಕ್ಕೆ ಹೋದ್ರೂ ಪರವಾಗಿಲ್ಲ. ನಾನಂತೂ ನನ್ನ ಮಗಂಗಂತೂ ಬಲವಂತ ಮಾಡಿ ಮದುವೆ ಮಾಡಕ್ಕಿಲ್ಲ. ಅಯ್ಯೋ ಮನಿಯಾಳಿ, ಇವಳು ಕೇಳಿದ್ದೇನಿ ತಪ್ಪಾಯ್ತು. ಅದನ್ನೇನು ಹೇಳ್ಕೊಂಡು ಆಟ ಆಡಿಸ್ತಾಳೆ ಸುಮ್ಕೆನೇನಿಯ ಮನಿಯಾಳಿ. ನನ್ನ ಮೊಮ್ಮಗಂಗೆ ಹೆಂಗೆ ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೆ ಗೊತ್ತು. ಇವಳನ್ನೇನು ಕೇಳೋದು ನಾನು ಮಾಡ್ತೀನಿ.